ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಕರ್ನಾಟಕ, ಸೊ ಇಲ್ಲಿಂದ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ, ಒಂದು ಇನ್ಫಾರ್ಮೇಷನ್ ಬಂದಿದೆ. ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಒಂದು ಫೇಸ್ಬುಕ್ ಪೇಜ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಕರ್ನಾಟಕ. ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ, ನೀವು ನೋಡ್ಬೋದು. ನಾವು ಜನರೇಟ್ ಯುವರ್ ಓನ್ ಡಿಜಿಟಲ್ ಇ ಸ್ಟ್ಯಾಂಪ್, ಯೂಸ್ ಡಿಜಿಟಲ್ ಇ ಸ್ಟ್ಯಾಂಪ್ ಫಾರ್ ಫ್ರಾಡ್ ಫ್ರೀ ಟ್ರಾನ್ಸಾಕ್ಷನ್ಸ್. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ, ನೀವು ನೋಡ್ಬೋದು. ಡಿಜಿಟಲ್ ಇ ಸ್ಟ್ಯಾಂಪ್, ಕಾಗದ ರಹಿತ ನೋಂದಣಿಯತ್ತ ಹೆಜ್ಜೆ ಅಂತಂದ್ರೆ ಒಂದು ಡಿಜಿಟಲ್ ಇ ಸ್ಟ್ಯಾಂಪ್ ಈಗ ಲಾಂಚ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಕೆಲವು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇಲ್ಲಿ ಶೇರ್ ಮಾಡಿದ್ದಾರೆ ನೋಡಿ. ರಾಜ್ಯದಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಜಾರಿ, ಇ ಸ್ಟ್ಯಾಂಪ್ಸ್ ಮೇ ಪ್ರಿವೆಂಟ್ ಮ್ಯಾನಿಪುಲೇಷನ್ ಅಂಡ್ ಫಾರ್ಜರಿ. ಕರ್ನಾಟಕ ಅನ್ವೀಲ್ಸ್ ನ್ಯೂ ಡಿಜಿಟಲ್ ಸ್ಟ್ಯಾಂಪ್ ಪೇಪರ್ ಟು ಕರ್ಬ್ ಫ್ರಾಡ್ ಅಂತ. ಕರ್ನಾಟಕ ಅನ್ವೀಲ್ಸ್ ನ್ಯೂ ಡಿಜಿಟಲ್ ಇ ಸ್ಟ್ಯಾಂಪ್ ಪೇಪರ್ ಸಿಸ್ಟಮ್. ಸೊ ಈ ರೀತಿ ಎಲ್ಲ ಕೂಡ ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್, ಡಿಜಿಟಲ್ ಇ ಸ್ಟ್ಯಾಂಪ್ ಟು ಬಿಕಮ್ ಮ್ಯಾಂಡೇಟರಿ ಇನ್ ಕರ್ನಾಟಕ ಶಾರ್ಟ್ಲಿ. ಇದರರ್ಥ ಈಗ ಕರ್ನಾಟಕದಲ್ಲಿ ಇದು ಡಿಜಿಟಲ್ ಇ ಸ್ಟ್ಯಾಂಪ್ ಏನಿದೆ ಇದು ಕಂಪಲ್ಸರಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಸಿಟಿಸನ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಒಂದು ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ ನೋಡಿ. ನೋಡಿ, ಸೆಲ್ಫ್ ಸರ್ವಿಸ್ ಅಂತಂದ್ರೆ ಇದು ನಾವು ಸೆಲ್ಫ್ ಸರ್ವಿಸ್ ಮುಖಾಂತರ ಇದು ನಾವು ಜನರೇಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಫುಲ್ಲಿ ಆನ್ಲೈನ್ ಇದೆ ಅಂಡ್ ಪೂರ್ತಿ ಸೆಕ್ಯೂರ್ ಪೇಮೆಂಟ್ ಮುಖಾಂತರ ನೀವು ಇದು ಪಡೆದುಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಡಾಕ್ಯುಮೆಂಟ್ ಇಂಟಿಗ್ರೇಷನ್ ಅಂದ್ರೆ ಸ್ಟ್ಯಾಂಪ್ ಕಂಟೆಂಟ್ ಬಿಕಮ್ಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್, ಪ್ರಿವೆಂಟಿಂಗ್ ಮಿಸ್ಯೂಸ್ ಅಂಡ್ ಎನ್ಶೂರಿಂಗ್ ಅಥೆಂಟಿಸಿಟಿ. ಸೊ ತುಂಬಾ ಅಥೆಂಟಿಕೇಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಡಿಜಿಟಲ್ ಎಕ್ಸಿಕ್ಯೂಷನ್, ಸೊ ಇಲ್ಲಿ ಪೇಪರ್ ಮುಖಾಂತರ ಸಿಗ್ನೇಚರ್ ಆ ರೀತಿ ಏನೂ ಇಲ್ಲ, ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಡಿಜಿಟಲಿ ಸೈನ್ಡ್ ಯೂಸಿಂಗ್ ಆಧಾರ್ ಬೇಸ್ಡ್ ಇ ಸೈನ್. ಸೊ ಆಧಾರ್ ಮುಖಾಂತರ ಇದು ಇ ಸೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಲಾಸ್ಟ್ ಈಗ ನೀವು ನೋಡಬಹುದು, ರೌಂಡ್ ದ ಕ್ಲಾಕ್ ಅವೈಲಬಿಲಿಟಿ ಅಂತಂದ್ರೆ 24/7 ನೀವು ಯಾವಾಗ ಬೇಕು ಅವಾಗ ಇದು ಆಕ್ಸೆಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ ಎಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲಿ ನಮಗೆ ಈ ರೀತಿ ಒಂದು ನಮ್ದು ಡಿಜಿಟಲ್ ಇ ಸ್ಟ್ಯಾಂಪ್ ನಮಗೆ ಸಿಗುತ್ತೆ, ಆನ್ಲೈನ್ ಮುಖಾಂತರ ಇದು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ 2.0 ಏನ್ ವೆಬ್ಸೈಟ್ ಇದೆ ಅಲ್ಲ, ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ, ಸೊ ಆ ವೆಬ್ಸೈಟ್ ಮುಖಾಂತರ ನಾವು ಇದನ್ನ ಪಡೆದುಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದು ಪ್ರೊಸೆಸ್ ಇರುತ್ತೆ ಅಂತ. ಸೊ ಇಲ್ಲಿ ಕಾವೇರಿ 2.0 ಅಂತ ನಾನು ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ, ನನಗೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಟಾಪಿಗೆ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ರಿಜಿಸ್ಟರ್ ಅಥವಾ ಲಾಗಿನ್ ಅಂತ. ನೀವು ಇನ್ನೂ ಕೂಡ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದಕ್ಕೆ ಸಪರೇಟ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡ್, ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಸೊ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ, OTP ಎಂಟರ್ ಮಾಡಿ ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆಗಿದ್ಮೇಲೆ ಈ ರೀತಿ ಒಂದು ಯೂಸರ್ ಇಂಟರ್ಫೇಸ್ ಕಾಣುತ್ತೆ. ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಹಳಷ್ಟು ಅಪ್ಲಿಕೇಶನ್ ಸರ್ವಿಸಸ್ ಇಲ್ಲಿ ಕಾಣಿಸುತ್ತೆ. ಇದರಲ್ಲಿ ಒಂದು ಇಲ್ಲಿ ಆಡ್ ಆಗಿದೆ ನೋಡಿ, ಡಿಜಿಟಲ್ ಇ ಸ್ಟ್ಯಾಂಪ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ನೀವು ಒಂದ್ಸರ್ತಿ ಓದ್ಕೊಳ್ಳಿ. ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ, ಅಟ್ ಪ್ರೆಸೆಂಟ್ ಡಿಜಿಟಲ್ ಇ ಸ್ಟ್ಯಾಂಪ್ ಈಸ್ ಅವೈಲೇಬಲ್ ಓನ್ಲಿ ಫಾರ್ ನಾನ್ ಕಂಪಲ್ಸರಿ ರಿಜಿಸ್ಟ್ರೇಬಲ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ಇದು ಇ ಸ್ಟ್ಯಾಂಪ್ ಏನಿದೆ ಅಲ್ಲ, ಇದು ಯಾರು ಯೂಸ್ ಮಾಡ್ಕೋಬಹುದು, ನಾನ್ ಕಂಪಲ್ಸರಿ ರಿಜಿಸ್ಟ್ರೇಬಲ್ ಡಾಕ್ಯುಮೆಂಟ್ಸ್ ಆ ರೀತಿ ಇದ್ರೆ ನೀವು ಸೆಲೆಕ್ಟ್ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ಎಲ್ಲ ಒಂದ್ಸರ್ತಿ ನೋಡ್ಕೊಳ್ಳಿ. ಆಧಾರ್ ಇರುತ್ತೆ, ಆಧಾರದಿಂದ ಇ ಸೈನ್ ಮಾಡ್ಬೇಕಾಗುತ್ತೆ, ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲ ಕೂಡ ಇಲ್ಲಿ ಒಂದ್ಸರ್ತಿ ಪೇಮೆಂಟ್ ಮಾಡಿದ್ರೆ ಇನ್ನು ರಿಫಂಡ್ ಆಗಲ್ಲ, ಅದು ಲಾಸ್ಟ್ ಪಾಯಿಂಟ್ ನಲ್ಲಿ ಬರ್ದಿದೆ ನೋಡಿ, ಡಿಜಿಟಲ್ ಇ ಸ್ಟ್ಯಾಂಪ್ ಒನ್ಸ್ ಜನರೇಟೆಡ್ ವಿತ್ ದ ಪೇಮೆಂಟ್ ದೆನ್ ಪೇಮೆಂಟ್ ಈಸ್ ನಾಟ್ ರೀಫಂಡೇಬಲ್. ಸೊ ಒಂದ್ಸರ್ತಿ ಪೇಮೆಂಟ್ ಆಯ್ತು ಅಂತಂದ್ರೆ ಮುಗೀತು. ಸೊ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ನೋಡಬಹುದು ಇಲ್ಲಿ ಎಷ್ಟು ಸ್ಟೆಪ್ ಇದೆ. ಸೊ ಟೋಟಲ್ ಬಂದ್ಬಿಟ್ಟು ಒಂದು 5 6 7 ಸ್ಟೆಪ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಒನ್ ಬೈ ಒನ್ ಸ್ಟೆಪ್ ನೀವು ಫಾಲೋ ಮಾಡ್ಕೋತಾ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಿದೆ ಇಲ್ಲೇ ಇದೆ ನೋಡಿ, ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೇಚರ್ ಆಫ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅಫಿಡವಿಟ್ ಇದೆಯಾ, ಇದು ಅಗ್ರಿಮೆಂಟ್ ಇದೆಯಾ, ಈ ರೀತಿ ಎಲ್ಲ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಸದ್ಯಕ್ಕೆ ಅಫಿಡವಿಟ್ ಆರ್ ಡೆಕ್ಲರೇಷನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸಬ್ ಆರ್ಟಿಕಲ್ ನಲ್ಲಿ ಕೂಡ 4 ಅಫಿಡವಿಟ್ ಆರ್ ಡೆಕ್ಲರೇಷನ್ ಅಂತ. ಸೊ ನೇಚರ್ ಆಫ್ ಡಾಕ್ಯುಮೆಂಟ್ ಬರುತ್ತೆ ಅಫಿಡವಿಟ್, ಸಬ್ ಆರ್ಟಿಕಲ್ 4 ಅಫಿಡವಿಟ್ ಬಾರ್ ಡೆಕ್ಲರೇಷನ್ ಅಂತ ಬರುತ್ತೆ ಕೆಳಗಡೆ. ಸೊ ಈಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ಸ್ಟೆಪ್ ಬರುತ್ತೆ, ಅಂದ್ರೆ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ಜನರೇಟ್ ಆಗುತ್ತೆ. ಅಂಡ್ ಪಕ್ಕದಲ್ಲಿ ಇಲ್ಲಿ ಪಾರ್ಟೀಸ್ ಈ ರೀತಿ ನಾವು ಎಂಟರ್ ಮಾಡಬೇಕು ಅಂತ ಕೇಳುತ್ತೆ. ಸೊ ಒಂದು ಪಾರ್ಟಿ
ಪಾರ್ಟಿ ಇದ್ರೆ 1 ಮಾಡಿ, 2 ಇದ್ರೆ 2 ಮಾಡಿ. ಸೊ ಈ ರೀತಿ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್, ಆರ್ಗನೈಸೇಷನ್ ಇದ್ರೆ ಆರ್ಗನೈಸೇಷನ್, ರೈಟ್. ಸೊ ಇಲ್ಲಿ ಆಧಾರ್ ವೆರಿಫೈ ಆಧಾರ್ ಅಂತ ಕೂಡ ಕೇಳುತ್ತೆ. ಅಂದ್ರೆ ಇದು ಕಂಪಲ್ಸರಿ ಮಾಡಿದ್ದಾರೆ ಈಗ, ಆಧಾರ್ ಮುಖಾಂತರ ನಾವು ವೆರಿಫಿಕೇಶನ್ ಮಾಡಲೇಬೇಕು ಅಂತ. ಸೊ ವೆರಿಫಿಕೇಶನ್ ಆದ್ಮೇಲೆ ಈ ರೀತಿ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಾವು ಮೊಬೈಲ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಒಂದು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಈ ರೀತಿ ಸೆಲೆಕ್ಟ್ ಪಾರ್ಟಿ ಅಂದ್ರೆ ಒಂದು ಫಸ್ಟ್ ಪಾರ್ಟಿ ಅಥವಾ ಒಂದು ಪಾರ್ಟಿ ಅಂತ ನಾನು ಉದಾಹರಣೆಗೆ ತಗೋತಾ ಇದ್ದೀನಿ. ಇಂಡಿವಿಜುವಲ್ ಕ್ಲೇಮೆಂಟ್ ಅಂತ. ಡು ಯು ಹ್ಯಾವ್ ಆಧಾರ್? ಸೊ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ಸೊ ನಾನೇನ್ ಮಾಡ್ತೀನಿ, ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಕನ್ಸೆಂಟ್ ಕೇಳುತ್ತೆ. ಎಸ್ ಐ ಅಗ್ರಿ ಅಂತ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಅಥವಾ ಕ್ಲೋಸ್ ಅಂತ ಆಪ್ಷನ್ ಬರುತ್ತೆ. ಸೊ ನಾನು ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ KYC ಸರ್ವಿಸ್ ಓಪನ್ ಆಗುತ್ತೆ. ಸೊ ಆಧಾರ್ ನಂಬರ್ ಎಂಟರ್ ಮಾಡಿ, OTP ಬರುತ್ತೆ, OTP ಅನ್ನ ಎಂಟರ್ ಮಾಡಿ ಅಂಡ್ ಸಬ್ಮಿಟ್ ಮಾಡಿ. ಓಕೆ, ಸೊ OTP ನೀವು ಸಬ್ಮಿಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಆಧಾರ್ ಡೀಟೇಲ್ಸ್ ಏನಿರುತ್ತಲ್ಲ ಅದು ಎಲ್ಲ ಕೂಡ ಇಲ್ಲಿ ಫೆಚ್ ಆಗುತ್ತೆ. ಫಸ್ಟ್ ನೇಮ್ ಬರುತ್ತೆ, ಏಜ್ ಬರುತ್ತೆ, ಜೆಂಡರ್ ಬರುತ್ತೆ ಅಂಡ್ ಅಡ್ರೆಸ್ ಕೂಡ ಬರುತ್ತೆ, ಕೆಳಗಡೆ ಬರುತ್ತೆ, ಅದು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನಾವು ಏನ್ ಮಾಡಬೇಕು, ಸ್ಯಾಲ್ಯುಟೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಫಸ್ಟಿಗೆ ಇದು ಶ್ರೀ, ಶ್ರೀಮತಿ ಅಥವಾ ಮಿಸೆಸ್ ಈ ರೀತಿ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಶ್ರೀ ಅಂತ ನಾನು ತಗೋತಾ ಇದ್ದೀನಿ. ನೆಕ್ಸ್ಟ್ ಬರುತ್ತೆ ಇಲ್ಲಿ ಮೊಬೈಲ್ ನಂಬರ್. ಸೊ ನಂದು ಮೊಬೈಲ್ ನಂಬರ್ ಇಲ್ಲಿ ನಾನು ಎಂಟರ್ ಮಾಡ್ತೀನಿ. ಅದು ಕೂಡ ಒಂದು ವೆರಿಫಿಕೇಶನ್ ಆಗುತ್ತೆ. ಮೊಬೈಲ್ ನಂಬರ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಗೇನ್ ಅದು ಯಾವ ರೀತಿ, OTP ಮುಖಾಂತರ ನಾನು ಮಾಡ್ಕೋಬೇಕಾಗುತ್ತೆ. OTP ಜನರೇಟ್ ಮಾಡ್ಕೊಂಡು OTP ಎಂಟರ್ ಮಾಡ್ತೀನಿ. ಸೊ ಅದು ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಈ ರೀತಿ ಗ್ರೀನ್ ನಲ್ಲಿ ಬರುತ್ತೆ. ಸೊ ಇಲ್ಲಿವರೆಗೂ ಮೊಬೈಲ್ ನಂಬರ್ ವೆರಿಫಿಕೇಶನ್ ಕೂಡ ಆಯ್ತು. ಈಗ ಕೆಳಗಡೆ ಅಡ್ರೆಸ್ ಅಂತ ಇರುತ್ತಲ್ಲ, ಸೊ ಆಧಾರ್ ನಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಅದು ಆಟೋಮೆಟಿಕ್ಲಿ ಇಲ್ಲಿ ಕೆಳಗಡೆ ತೋರಿಸುತ್ತೆ, ಅಡ್ರೆಸ್ ಡೀಟೇಲ್ಸ್ ಲೊಕ್ಯಾಲಿಟಿ ಅಂತ. ಸೊ ಪಿನ್ ಕೋಡ್ ಕೂಡ ತೋರಿಸುತ್ತೆ, ಸೇವ್ ಪಾರ್ಟಿ ಅಂತ ಇರುತ್ತೆ. ಸೊ ನಂದು ಈ ಪಾರ್ಟಿ ಏನಿದೆಲ್ಲ ಅಥವಾ ಇದೇನು ಪರ್ಸನ್ ಇರೋದಲ್ಲ ಇವರಿಗೆ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಪಾರ್ಟಿ ಇದ್ರೆ ನೀವು ಅಲ್ಲೇ ಮೇಲ್ಗಡೆ ಸೆಕೆಂಡ್ 2 ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಬ್ಬರದು ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಒಂದೇ ಅಂತ ತಗೋತಾ ಇದ್ದೀನಿ. ಸೊ ಎಲ್ಲ ಆಧಾರ್ ವೆರಿಫೈಡ್ ಆಯ್ತು, ಮೊಬೈಲ್ ನಂಬರ್ ಕೂಡ ವೆರಿಫೈಡ್ ಆಯ್ತು. ಕೆಳಗಡೆ ಬರ್ತೀನಿ, ಸೇವ್ ಪಾರ್ಟಿ ಅಂತ ಮಾಡ್ತೀನಿ. ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ ಆಪ್ಷನ್. ಸೊ ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಪಾರ್ಟಿ ಡೀಟೇಲ್ಸ್ ಆಡೆಡ್ ಸಕ್ಸಸ್ಫುಲಿ, ವಾಟ್ ಯು ಲೈಕ್ ಟು ಡೂ ನೆಕ್ಸ್ಟ್ ಅಂತ. ಅಂದ್ರೆ ಇಲ್ಲಿ ನೀವು ವಿಟ್ನೆಸ್ ಕೂಡ ಇಲ್ಲಿ ಆಡ್ ಮಾಡಬಹುದು ಅಥವಾ ವಿಟ್ನೆಸ್ ಸ್ಕಿಪ್ ಮಾಡಬಹುದು. ಈಗ ಅಫಿಡವಿಟ್ ಅಂಡ್ ಡೆಕ್ಲರೇಷನ್ ಇರುತ್ತಲ್ಲ, ಅದಕ್ಕೆ ವಿಟ್ನೆಸ್ ಎಂಟರ್ ಮಾಡೋದು ಅವಶ್ಯಕತೆ ಇರಲ್ಲ, ಮ್ಯಾಂಡೇಟರಿ ಇರಂಗಿಲ್ಲ. ಸೊ ಕೆಲವೊಂದು ಡಾಕ್ಯುಮೆಂಟಿಗೆ ಮ್ಯಾಂಡೇಟರಿ ಇರುತ್ತೆ, ಕೆಲವೊಂದು ಡಾಕ್ಯುಮೆಂಟಿಗೆ ಮ್ಯಾಂಡೇಟರಿ ಇರಂಗಿಲ್ಲ. ಫಾರ್ ದಿಸ್ ಇದೇನು ಅಫಿಡವಿಟ್ ಅಥವಾ ಡಿಕ್ಲರೇಷನ್ ಇದೆಲ್ಲ, ಇದಕ್ಕೆ ನೀವು ವಿಟ್ನೆಸ್ ಅನ್ನ ಸ್ಕಿಪ್ ಮಾಡಬಹುದು. ಸೊ ನಾನು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಟು ವಿಟ್ನೆಸ್ ಅಂದ್ರೆ ವಿಟ್ನೆಸ್ ಆಡ್ ಮಾಡಿ, ಇಲ್ಲ ಅಂತಂದ್ರೆ ವಿಟ್ನೆಸ್ ಅನ್ನ ನೀವು ಸ್ಕಿಪ್ ಮಾಡಬಹುದು. ಸೊ ನಾನು ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ತೀನಿ, ಸ್ಕಿಪ್ ವಿಟ್ನೆಸ್ ಅಂಡ್ ಪ್ರೊಸೀಡ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ತೀನಿ ನಾನು. ಸೊ ಇಲ್ಲಿ ಈ ರೀತಿ ಎಲ್ಲ ಬರುತ್ತೆ, ನೇಚರ್ ಆಫ್ ಡಾಕ್ಯುಮೆಂಟ್, ಅಫಿಡವಿಟ್, ಸಬ್ ಆರ್ಟಿಕಲ್, ಕ್ಯಾಲ್ಕುಲೇಟ್ ಫೀಸ್. ಸೊ ಈಗ ಎಷ್ಟು ಫೀಸ್ ಕ್ಯಾಲ್ಕುಲೇಟ್ ಆಗುತ್ತೆ? ಸೊ ನಾನು ಕ್ಯಾಲ್ಕುಲೇಟ್ ಫೀಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೀಸ್ ಅನ್ನ ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ. ಗೌರ್ಮೆಂಟ್ ಡ್ಯೂಟಿ, ಸರ್ಚಾರ್ಜ್ ವ್ಯಾಲ್ಯೂ, ಸೆಸ್ ವ್ಯಾಲ್ಯೂ, ಟೋಟಲ್ ಸ್ಟಾಂಪ್ ಡ್ಯೂಟಿ ಅಂತ. ಸೊ ಈ ಕೇಸ್ ನಲ್ಲಿ ಇದೇನು ಅಫಿಡವಿಟ್ ಇದೆಲ್ಲ ಅಥವಾ ಡೆಕ್ಲರೇಷನ್ ಇದೆಲ್ಲ, ಇದರಲ್ಲಿ 100 ರೂಪೀಸ್ ಮಾತ್ರ ಇಲ್ಲಿ ತಗೋತಾ ಇದ್ದಾರೆ. ಸೊ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾರ್ಟಿ ಡೀಟೇಲ್ಸ್ ಬರುತ್ತೆ, ಕ್ಲೇಮೆಂಟ್ ಆಫ್ ಒನ್ ಎಲ್ಲ ಡೀಟೇಲ್ಸ್ ಇಲ್ಲಿ ನಾವು ಏನ್ ಎಂಟರ್ ಮಾಡಿರ್ತೀರಲ್ಲ ಅದೆಲ್ಲ ಕೂಡ ಇಲ್ಲಿ ಬರುತ್ತೆ. ಸೊ ಎಂಟರ್ ಮಾಡಿ ಕೆಳಗಡೆ ಹೋಗ್ತೀನಿ, ಫೀ ಕ್ಯಾಲ್ಕುಲೇಷನ್ ಅಂತ ಇರುತ್ತಲ್ಲ 100 ರೂಪೀಸ್ ಬರುತ್ತೆ. ಸೊ ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಸೊ ನಾನು ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಂದು ಒಂದು ಡ್ರಾಫ್ಟ್ ಅಥವಾ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಡ್ರಾಫ್ಟ್ ಅಲ್ಲ, ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡ್ರಾಫ್ಟ್ ಏನ್ ಬರ್ದಿದೆಯಲ್ಲ ಅದ್ರ ಕೆಳಗಡೆ ನಾನು ಇಲ್ಲಿ ಟೈಪ್ ಮಾಡಬಹುದು ಅಥವಾ ಕಾಪಿ ಪೇಸ್ಟ್ ಮಾಡಿ ನೀವು ನಂದು ಏನ್ ಮ್ಯಾಟರ್ ಇರುತ್ತೆ, ನಂದು ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದೆಲ್ಲ ಕೂಡ ನನಗೆ ಯಾವ ರೀತಿ ಬೇಕಲ್ಲ ಅದೆಲ್ಲ ಕೂಡ ನಾನು ಇಲ್ಲಿ ಟೈಪ್ ಮಾಡ್ತೀನಿ ಅಥವಾ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಸೊ ಕಾಪಿ ಪೇಸ್ಟ್ ಮಾಡಿದ ಮೇಲೆ ಇದು ಈ ರೀತಿ ಬರುತ್ತೆ. ಈಗ ಇಲ್ಲಿ ಆಪ್ಷನ್ ಇದೆಯಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಎಡಿಟ್ ಡ್ರಾಫ್ಟ್ ಅಥವಾ ಜನರೇಟ್ PDF ಅಂತ. ಬೇಕಂತಂದ್ರೆ ಎಡಿಟ್ ಇದ್ರೆ ಎಡಿಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡಿಲೀಟ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಅಥವಾ ಆಡ್ ಮಾಡ್ಬೋದು, ಟೈಪ್ ಕೂಡ ಮಾಡ್ಬೋದು, ಬೋಲ್ಡ್ ನಲ್ಲಿ ಮಾಡ್ಬೋದು, ಇಟಾಲಿಯನ್, ಅಂಡರ್ಲೈನ್ ಎಲ್ಲ ಕೂಡ ನೀವು ಮಾಡ್ಬೋದು. ಸೊ ಎಲ್ಲ ಕರೆಕ್ಟ್ ಇದೆ ಅಂತ, ಯಾಕಂದ್ರೆ ನಾನು ಆಲ್ರೆಡಿ ಒಂದು ವರ್ಡ್ ಫಾರ್ಮೆಟ್ ನಲ್ಲಿ ಇದು ಮಾಡ್ಕೊಂಡು ತಯಾರು ಮಾಡ್ಕೊಂಡೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸೊ ಈಗ ಜನರೇಟ್ PDF ಅಂತ ಇರುತ್ತೆ. ಜನರೇಟ್ PDF ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಅದು ಓಪನ್ ಆಗುತ್ತೆ. ಈ ರೀತಿ ಒಂದು ನಮ್ದು ಡ್ರಾಫ್ಟ್ ಈ ಸ್ಟಾಂಪ್ ಪೇಪರ್ ಅಂತ ನೀವು ಅನ್ಬೋದು, ಇದು ಪೂರ್ತಿಯಾಗಿ ಇಲ್ಲಿ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಜನರೇಟ್ ಆಗಿದ ಮೇಲೆ ಇಲ್ಲಿ
ಕೆಳಗಡೆ ಇಲ್ಲಿ ಆಪ್ಷನ್ ನಾನು ಹೇಳ್ದಲ್ಲ, ರೀಫಂಡ್ ಈಸ್ ನಾಟ್ ಪಾಸಿಬಲ್ ಫಾರ್ ಆಪ್ಷನಲಿ ರಿಜಿಸ್ಟ್ರೇಬಲ್ ಡಾಕ್ಯುಮೆಂಟ್. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ. ಮೇಕ್ ಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನ್ ಕೇಳುತ್ತೆ ಅಂತಂದ್ರೆ ಯಾರು ಇದು ಪೇ ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಅವ್ರದ್ದು ಹೆಸರು ಹಾಕಿ ಅಂಡ್ ಪೇ ನೌ ಅಂತ ಇರುತ್ತೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲದು ಹೇಳುತ್ತೆ ನೀವು ಪೇಮೆಂಟ್ ಪೋರ್ಟಲಿಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಓಕೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಖಜಾನೆ ಪೇಮೆಂಟ್ ಗೇಟ್ವೇ ಇರುತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ನಾನು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಅದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 100 rupees ಪೇ ಮಾಡಬೇಕು, ಯಾರು ಪೇ ಮಾಡ್ತಾ ಇದ್ದಾರೆ, ಡೇಟ್ ಏನಿದೆ ಅಂತ. ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಅಂತ ಇರುತ್ತಲ್ಲ, ಮೋಡ್ ಆಫ್ ಪೇಮೆಂಟ್ ನಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ನಲ್ಲಿ ನೀವು SBI ಇ ಪೇ ಅಗ್ರಿಗೇಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ಇ ಪೇ ಅಗ್ರಿಗೇಟರ್ ಅಂತ. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ, ಚೆಕ್ ಮಾರ್ಕ್ ಇರುತ್ತೆ, ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ SBI ಇ ಪೇದು ಒಂದು ಪೋರ್ಟಲ್ ಅಥವಾ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು. ಬಟ್ ತುಂಬಾ ಈಸಿ ಯಾವುದು ಅಂತಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ UPI ಅಂತ. ಸೊ ನಾನು UPI ಮೇಲೆ ಕ್ಲಿಕ್ ಮಾಡ್ತೀನಿ. UPI ಆಪ್ಷನ್ ಇಲ್ಲಿ ಪಕ್ಕದಲ್ಲಿ ಕಾಣಿಸುತ್ತೆ. ಸೊ UPI ID ಕೂಡ ಎಂಟರ್ ಮಾಡಬಹುದು, UPI QR ಕೋಡ್ ಲಿಂದ ನೀವು ಪೇಮೆಂಟ್ ಮಾಡಬಹುದು. ನಾನು UPI QR ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡ್ತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವುದೇ UPI ಆ್ಯಪ್ ಇರ್ಬೋದು, ಅದು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಈ ರೀತಿ ಟ್ರಾನ್ಸಾಕ್ಷನ್ ರಿಸಿಪ್ಟ್ ನಿಮಗೆ ಜನರೇಟ್ ಆಗುತ್ತೆ. ಇದರ ಅರ್ಥ ನಿಮ್ದು ಟ್ರಾನ್ಸಾಕ್ಷನ್ ಅಥವಾ ಪೇಮೆಂಟ್ ಏನಾಗಿದೆ ಅಲ್ಲ, ಅದು ಸಕ್ಸಸ್ಫುಲ್ ಆಗಿದೆ ಅಂತ. ಓಕೆ, ಸೊ ಪೇಮೆಂಟ್ ರಿಸೀವ್ಡ್ ಅಟ್ ಪೇಮೆಂಟ್ ಗೇಟ್ವೇ ಅಂತ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನೀವು ಬೇಕಂತಂದ್ರೆ ಪ್ರಿಂಟ್ ಚಾಲನ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇನು ರಿಸಿಪ್ಟ್ ಇದೆಯಲ್ಲ, ಇದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬಹುದು. ನಾನು ಸದ್ಯಕ್ಕೆ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಇದು ಲಾಸ್ಟ್ ಸ್ಟೆಪ್ ಏನಿದೆಲ್ಲ, 7th ಸ್ಟೆಪ್, ಅಲ್ಲಿಗೆ ಹೋಗುತ್ತೆ ನೋಡಿ. ಇ ಸೈನ್ ಅಂಡ್ ಡೌನ್ಲೋಡ್ ಅಂಡ್ ಸ್ಟೆಪ್ 7 ಅಂತ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ರೈಟ್ ಹ್ಯಾಂಡ್ ಟಾಪ್. ಸೊ ಇಲ್ಲಿ ಏನ್ ಬರುತ್ತೆ, ಇ ಸೈನ್ ಮಾಡ್ಬೇಕಾಗುತ್ತೆ. ಇ ಸೈನ್ ಅರ್ಥ ಅಗೇನ್ ಇದು ಆಧಾರ್ ವೆರಿಫಿಕೇಶನ್ ಅಥವಾ ಡಾಕ್ಯುಮೆಂಟ್ ನಾವು ಸೈನ್ ಮಾಡ್ಬೇಕಾಗುತ್ತೆ ಈ ಆಧಾರ್ ಮುಖಾಂತರ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಇ ಸೈನ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಅದು ಇಲ್ಲಿ ಈ ರೀತಿ ಬರುತ್ತೆ. ಆಧಾರ್ದೇನು ನಾನು ಸೈನ್ ಇದೆಯಲ್ಲ ಅದು ಮಾಡ್ಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು, OTP ಬರುತ್ತೆ, OTP ಎಂಟರ್ ಮಾಡಬೇಕು, ಚೆಕ್ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂದು ಈ ರೀತಿ ನಿಮಗೆ ಕಾಣಿಸುತ್ತೆ ನೋಡಿ. ಕಾಂಗ್ರಾಚುಲೇಷನ್ಸ್, ಯುವರ್ ಡಾಕ್ಯುಮೆಂಟ್ ಈಸ್ ರೆಡಿ ಫಾರ್ ಡೌನ್ಲೋಡ್. ಓಕೆ ಅಂತ ಒಂದು ಆಪ್ಷನ್ ಇರುತ್ತೆ, ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದರ ಅರ್ಥ ಏನು ಅಂತಂದ್ರೆ ನಮ್ದು ಏನು ಈ ಸ್ಟ್ಯಾಂಪ್ ಇದೆಯಲ್ಲ ಅದು ರೆಡಿ ಇದೆ, ನಿಮ್ದು ಡಾಕ್ಯುಮೆಂಟ್ ರೆಡಿ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅಥವಾ ಇನ್ನೊಂದು ಆಪ್ಷನ್, ಇದು PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ, ಇಲ್ಲಿ ಹೋಮ್ ಏನಿರುತ್ತೆ ಅಲ್ಲ ನಮ್ದು ವೆಬ್ಸೈಟ್ ನಲ್ಲಿ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಈ ಡಿಜಿಟಲ್ ಈ ಸ್ಟ್ಯಾಂಪ್ ನಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಕಾಣುತ್ತೆ, ನೇಚರ್ ಆಫ್ ಡಾಕ್ಯುಮೆಂಟ್ ಕಾಣುತ್ತೆ, ಪಾರ್ಟಿ ನೇಮ್ ಕಾಣುತ್ತೆ, ಡೇಟ್ ಕಾಣುತ್ತೆ ಅಂಡ್ ಆಕ್ಷನ್ ಅಂತ ಕಾಣುತ್ತೆ. ಸೊ ಆಕ್ಷನ್ ಕೆಳಗಡೆ ಒಂದು ಡೌನ್ಲೋಡ್ ಸಿಂಬಲ್ ಕೂಡ ಇರುತ್ತೆ, ಸಾರಿ ಆಪ್ಷನ್ ಕೂಡ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೂಡ ನಿಮ್ದು ಡಿಜಿಟಲ್ ಈ ಸ್ಟ್ಯಾಂಪ್ ಏನಿದೆಲ್ಲ ಅದು ಕೂಡ ನೀವು ಈ ರೀತಿ ಡೌನ್ಲೋಡ್ ಮಾಡಬಹುದು. ಸೊ PDF ನಲ್ಲಿ ಇದು ಡೌನ್ಲೋಡ್ ಮಾಡಬಹುದು ಅಂಡ್ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ನೀವು ನೋಡಬಹುದು ಈ ರೀತಿ ಒಂದು ಹೊಸದಾಗಿ ಡಿಜಿಟಲ್ ಈ ಸ್ಟ್ಯಾಂಪ್ ಪ್ರೋಸೆಸ್ ಅನ್ನ ಇವಾಗ ತಂದಿದ್ದಾರೆ. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಆ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪ್ರೋಸೆಸ್ ಮಾಡ್ಕೋಬಹುದು, ಫೀ ಅನ್ನ ಪೇ ಮಾಡಬಹುದು ಅಂಡ್ PDF ನಲ್ಲಿ ಡಿಜಿಟಲ್ ಈ ಸ್ಟ್ಯಾಂಪ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೀಟೇಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇದೊಂದು ತುಂಬಾ ಈಸಿ ಪ್ರೋಸೆಸ್. ಇವಾಗ ಇದು ಆನ್ಲೈನ್ ಮಾಡಿದ್ದಾರೆ ಅಂಡ್ ಬರೋ ದಿನಗಳಲ್ಲಿ ಇದು ಮ್ಯಾಂಡೇಟರಿ ಅಂತ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು, ಈ ಖಾತಾ ರಿಲೇಟೆಡ್ ಇರ್ಬೋದು, ನಿಮಗೆ ಏನಾದರೂ ಪ್ರಾಪರ್ಟಿ ಟ್ಯಾಕ್ಸ್ ರಿಲೇಟೆಡ್ ಇರ್ಬೋದು, ಸೊ ನೀವು ವಾಟ್ಸ್ಆ್ಯಪ್ ನಲ್ಲಿ ನನಗೆ ಮೆಸೇಜ್ ಕಳಿಸ್ಬೋದು. ಅಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.